ಹೇಳಿದ್ದಾರೆ ಸರ್ ತಮಿಳ್ ಅವರು. ಹಾ ದರ್ಶನ್ ಸರ್ ಈ ತರ ಎಲ್ಲ ಕರ್ನಾಟಕದಲ್ಲಿ ಈ ತರ ಮಾಡಿದ್ದಾರೆ. ಇದೇ ದರ್ಶನ್ ಸರ್ ಹಾ ಅದೇ ನಮ್ಗೆ ತಮಿಳ್ನಾಡಲ್ಲಿ ಇದ್ದೀರಿ, ಅದ್ರ ಕಥೆನೇ ಬೇರೆ ಅಂತ ಹೇಳಿದ್ದಾರೆ. ತಮಿಳವ್ರು ಹೌದು ಸರ್, ಕರ್ನಾಟಕದವ್ರಿಗಿಂತ ತಮಿಳವ್ರಿಗೆ ಜಾಸ್ತಿ ಪ್ರೀತಿ ದರ್ಶನ್ ಕಂಡ್ರೆ. ಅವ್ರು ಹೇಳಿದ್ದಾರೆ ನಮ್ಮ ಸ್ಥಾನದಲ್ಲಿ ನಮ್ಮ ಜಾಗದಲ್ಲಿ ಏನಾದ್ರು ಇದ್ದಿದ್ರೆ? ಇದ್ದೀರಿ, ಹಾ ನಾವು ಇಡೀ ಇದನ್ನೇ ಹೋರಾಟ ಮಾಡಿ ಅವ್ರ ನೀಚೆ ಕರ್ಕೊಂಬರೋದು ಹೆಂಗಿತ್ತು ಅಂತ ಗೊತ್ತಿತ್ತು. ಇಲ್ಲ ಯಾಕೆ ಆಗ್ತಾ ಆದ್ರೆ ಇಲ್ಲ? ನಿಮ್ ಕರ್ನಾಟಕದವ್ರು ಯಾರು ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹಾ ಹಾ ಇನ್ನು ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅಂತಾನೆ ಸಿಗಂದೂರ್ಗೆ ಪ್ರತಿ ತಿಂಗಳು ಅಮಾವಾಸ್ಯೆ ಇಲ್ಲ ಪೌರ್ಣಮಿ ದಿವಸ ಪ್ರತಿ ತಿಂಗಳು ಹೋಗಿ ಬರ್ತಾ ಇದ್ದಾರೆ ಸರ್. ಬೇಸ್ಕನೆಯ ನಿನ್ ಸ್ಟೋರಿ. ಅದೇ ಟೈಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಹಾ ಅದು ಆಕ್ಸಿಡೆಂಟ್ ಆಗಿ ಕಾಲ್ ನೋವಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ರೆಸ್ಟ್ ತಗೊಂಡು ಹೋಗಿ. ಕೂತ್ಕೊಂಡು ಹೌದು ಸರ್, ಅಲ್ಲಪ್ಪ ಇದೇನು ಅಭಿಮಾನ ಅಂತಾರ ಇದು ಹುಚ್ಚ ಅಂತಾರ ಗೊತ್ತಿಲ್ಲ. ಅಭಿಮಾನ ಸರ್ ಅವರು ಹುಚ್ಚ ಅಭಿಮಾನ ನೀನ್ ಒಪ್ಕೊಬಿಟ್ಟೆ. ಅಲ್ಲ ಕಾಲ್ ನೋವಾಗಿ ಆಕ್ಸಿಡೆಂಟ್ ಆಗಿದೆ, ಹಂಗಾದ್ರೂ ಕೂಡ ಕೂತ್ಕೊಂಡು ಚಾಮುಂಡೇಶ್ವರಿ ಬೆಟ್ಟವನ್ನ ಬರಿಗಾಲಲ್ಲಿ ಹತ್ತಿದ್ಯಾ ಅಂತಂದ್ರೆ ಬರಿಗಾಲ ಹತ್ತಿದ ಮೇಲೆ ಬೆಳಿಗ್ಗೆ ಕಾಲು ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ಅದು ಅವ್ರಿಗಿನ್ನ ಇದು ಕಾಲ್ ನೋವು ಅವ್ರ ಮುಂದೆ ಏನು ಇಲ್ಲ ಸರ್. ಸೂಪರ್. ಬರೀ ಕಾಲಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಬರೀ ಕಾಲಲ್ಲಿ ಬೆಟ್ಟ ಹತ್ಕೊ ಹೋಗಿದ್ದೀರಾ? ಸರ್, ಕೆಳಗಡೆಯಿಂದ ಮೇಲ್ಗಡೆ ಗಂಟ ಬೆಟ್ಟ ಹತ್ಕೊಂಡು ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬಂದಿದ್ದೇವೆ ಸರ್. ಅಷ್ಟೊಂದು ಅಭಿಮಾನನ ಬ್ರದರ್? ಹೌದು ಸರ್, ಅಲ್ಲ ಅವರೇ ನಿಮ್ಗೆ ಅಣ್ಣ ಅಲ್ಲ ತಮ್ಮ ಅಲ್ಲ, ಊಟ ಬಟ್ಟೆ ಕೊಡೋದಿಲ್ಲ, ಯಾಕೆ ಅಷ್ಟೊಂದು ಪ್ರೀತಿ? ಅವರು ಬಡತನದಿಂದ ಅಂದ್ರೆ ಕೆಳಗಡೆಯಿಂದ ಬಂದಿರೋದು ಸರ್. ಕೆಳಮಟ್ಟದಿಂದ. ಹೌದು ಸರ್, ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ಆಗಿ ನಿಂತಿರ್ಲಿಲ್ಲ. ಹೌದೌದು. ನಾವಾದ್ರೂ ನಿಂತ್ಕೊಬೇಕು ಸರ್. ಜೊತೆಲಿ ಕಿಚ್ಚ ಸರ್ ಇರೋದ್ರಿಂದ ಅದು ಒಂದು ಐಪಲ್ಲೇ ನಡೀತಾ ಇದೆ. ಅಕಸ್ಮಾತ್ ಕಿಚ್ಚ ಸುದೀಪ್ ಅವ್ರಿಗೆ ಯಾವುದೋ ಒಂದು ಶೂಟಿಂಗ್ ಬಂತು, ಏನೋ ಸಮಸ್ಯೆ ಆಯ್ತು, ನೆಕ್ಸ್ಟ್ ಸೀಸನ್ ಅವ್ರು ಮಾಡಕ್ಕಾಗಲ್ಲ ಆಂಕರ್ ಅಂದ್ರೆ ಯಾರು ಮಾಡ್ಬೋದು ಕನ್ನಡ ಇಂಡಸ್ಟ್ರಿ ನಿಮ್ ಪ್ರಕಾರ? ಒಂದೇ ಮತ್ತೆ ಪಟ್ಟ ಅಂತ ಹೇಳಿ. ಅವ್ರ ತಕ್ಕನಾಗ ಯಾರು ಇಲ್ಲ ಸರ್. ಅಲ್ಲ ಒಂದ್ ಹೇಳಿ ಆಪ್ಷನ್ಸು ಏನಾರು ಇದ್ದೇ ಇರ್ತಾರಲ್ವಾ? ಅವ್ರ ಲೆವೆಲ್ಗೆ ಯಾರು ಬರಕ್ ಆಗಲ್ಲ ಸರ್. ಅವ್ರ ಲೆವೆಲ್ಗೆ ಅಂದ್ರೆ ಅವ್ರು ಇಲ್ಲಾಂದ್ರೆ ಬಿಗ್ ಬಾಸ್ ನೆಡಕ್ಕೆ ನಿಂತ ಹೋಗುತ್ತಾ? ಬೇರೆ ಆಪ್ಷನ್ ಏನೂ ಇಲ್ಲ ಸರ್. ಅದೇನೋ ಹೇಳ್ತಲ್ಲ ಹುಡ್ಸುದೇವ್ರು ಹುಲ್ಲು ನೀರು ಹಾಕ್ತಾ ಇರ್ತಾನೆ ಅಂದಂಗೆ ನೀವ್ ಹೇಳ್ತಿರಲ್ಲ. ಅವ್ರು ಬಿಟ್ಟು ಯಾರು ಅಂತ ಹೇಳಿ, ನೀವೇನು ಅವ್ರ ಅಭಿಮಾನಿ ಇರ್ಬೇಕು ಅದಕ್ಕೆ ಅವರು ಅಂತ ಇಲ್ಲ ಸರ್, ನಾವು ದರ್ಶನ್ ಅಭಿಮಾನಿ, ಹಾ ಡಿ ಬಾಸ್ ಅಭಿಮಾನಿ. ಡಿ ಬಾಸ್ ಅಭಿಮಾನಿ ಅಂದಾಗ ಈಗ ನಿಮ್ ಡಿ ಬಾಸ್ ಅವ್ರದ್ದು ಈ ತರ ಅವ್ರು ಜೈಲಲ್ಲಿ ಇದ್ರು ಟ್ರೆಂಡು, ಹೊರಗಡೆ ಇದ್ರು ಟ್ರೆಂಡು. ಇದ್ರೆ ನಿಮ್ದೇ ಆಗಿರ್ಬೇಕು, ಹೂ ಕಟ್ಟರು ಸರಿ ನಿಮ್ದೇ ಆಗಿರ್ಬೇಕು, ಮೈಕ್ ಇಟ್ಕೊಂಡಿರು ಸರಿ ನಿಮ್ದೇ ಆಗಿರ್ಬೇಕು ಅನ್ನೋ ಡೈಲಾಗ್ ಎಲ್ಲ ಇದಾಗದೆ. ನಿಮ್ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ಆದಷ್ಟು ಬೇಗ ಈಚೆ ಬರ್ಲಿ ಬಾಸು. ಬಾಸ್ ಬೇಗ ಬನ್ನಿ ಬಾಸ್, ನಾವೆಲ್ಲ ಕಾಯ್ತಾ ಇದೀವಿ. ಪೂಜೆ ಗೀಜೆ ಮಾಡಿಸಿದಿರಂತೆ? ಯಾವಾಗ ಮಾಡಿಸಿದಿರಿ? ನಾವು ಇದು ಚಾಮುಂಡೇಶ್ವರಿಗೆ ದಸರಾ ಟೈಮಲ್ಲೆಲ್ಲ ಹೋಗಿ ಪೂಜೆ ಮಾಡ್ತೀವಿ. ಇಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೋಗಿ ಪೂಜೆ ಮಾಡಿಸಿದೀರಾ? ಯಾಕೆ? ಬೇಗ ಬರ್ಲಿ ಅಂತ ಸರ್. ದರ್ಶನ್ ಅವರು? ಹಾ ಸರ್. ಅಲ್ಲ ಅವ್ರು ಆರಾಧಕ್ ಬಂದು ಚಾಮುಂಡೇಶ್ವರಿ ಆರಾಧಕರೇ. ಚಾಮುಂಡೇಶ್ವರಿ ಗೊತ್ತಿರುತ್ತಲ್ಲ ದರ್ಶನ್ ಯಾವಾಗ ಕರ್ಕೋಬೇಕು? ಚಾಮುಂಡೇಶ್ವರಿ ಗೊತ್ತಿರೋದಕ್ಕೆ ನಾವು ಹೋಗಿ ಆ ಎಮ್ಮಂಗೆ ಒಂಚೂರು ಅಡ್ಡ ಬಿದ್ರೆ ನಾವು ಅಡ್ಡ ಬಿದ್ದು ಲಂಚ ಗಿಂಚ ಕೊಟ್ಟು ಪೂಜೆ ಮಾಡಿ ಬಂದಿದಿರಿ. ನಮ್ ಬಾಸ್ ಬೇಗ ಕಳ್ಸವ ಅಂತ. ಬರೀ ಕಾಲಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ. ಬರೀ ಕಾಲಲ್ಲಿ ಬೆಟ್ಟ ಹತ್ಕೊ ಹೋಗಿದ್ದೀರಾ? ಸರ್, ಕೆಳಗಡೆಯಿಂದ ಮೇಲ್ಗಡೆ ಗಂಟ ಬೆಟ್ಟ ಹತ್ಕೊಂಡು ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬಂದಿದ್ದೇವೆ ಸರ್. ಅಷ್ಟೊಂದು ಅಭಿಮಾನನ ಬ್ರದರ್? ಹೌದು ಸರ್. ಅಲ್ಲ ಅವರೇ ನಿಮ್ಗೆ ಅಣ್ಣ ಅಲ್ಲ ತಮ್ಮ ಅಲ್ಲ, ಊಟ ಬಟ್ಟೆ ಕೊಡೋದಿಲ್ಲ, ಯಾಕೆ ಅಷ್ಟೊಂದು ಪ್ರೀತಿ? ಅವರು ಬಡತನದಿಂದ ಅಂದ್ರೆ ಕೆಳಗಡೆಯಿಂದ ಬಂದಿರೋದು ಸರ್. ಕೆಳಮಟ್ಟದಿಂದ. ಹೌದು ಸರ್, ಅವ್ರಿಗೋಸ್ಕರ ಯಾರು ಸ್ಟ್ಯಾಂಡ್ ಆಗಿ ನಿಂತಿರ್ಲಿಲ್ಲ. ಹೌದೌದು. ನಾವಾದ್ರೂ ನಿಂತ್ಕೊಬೇಕು ಸರ್. ಜೊತೆಲಿದ್ದವ್ರೆ ಎಲ್ಲ ಕೈ ಕೊಟ್ಟು ಹೋದ್ರು, ಬೇರೆ ಯಾರು ಅವ್ರಿಗೆ ಹೆಲ್ಪ್ ಮಾಡಿಲ್ಲ. ನಾವು ಕೈ ಬಿಟ್ರೆ ಅವ್ರಿಗೆ ಇನ್ಯಾರು ಇರಲ್ಲ. ನೀವು ಒಬ್ರೇ ಬರಿಗಾಲಲ್ಲಿ ನಡ್ಕೊಂಡು ಹೋಗಿದ್ದೀರಾ ಬೆಟ್ಟಕ್ಕೆ? ಹಾ ಸರ್, ಹೌದು. ಒಬ್ರೇ ಸರ್. ಎಂತ ಸಾಹಸ ಮಾಡಿದ್ದೀರಾ? ಎಷ್ಟು ಗಂಟೆ ನಡೆದಿದ್ರಿ ಮೇಲಕ್ಕೆ? ಒಂದು 3 hour ಹೋಗ್ದೆ ಸರ್. ನಿಮ್ಗೇನು ಕಾಲ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ನಮ್ಗೆ ಆಕ್ಸಿಡೆಂಟ್ ಆಗಿದೆ ಸರ್ ಹೋದ ವರ್ಷ. ಸೇಮ್ ಇದೇ ಟೈಮ್ಗೆ ಆಕ್ಸಿಡೆಂಟ್ ಆಗಿತ್ತು. ಅದು ಆಕ್ಸಿಡೆಂಟ್ ಆಗಿ ಕಾಲ್ ನೋವಾದ್ರೂ ಪರವಾಗಿಲ್ಲ ಅನ್ಬಿಟ್ಟು ರೆಸ್ಟ್ ತಗೊಂಡು ಹೋಗಿ ಕೂತ್ಕೊಂಡು. ಹೌದು ಸರ್. ಅಲ್ಲಪ್ಪ ಇದೇನು ಅಭಿಮಾನ ಅಂತಾರ ಇದು ಹುಚ್ಚ ಅಂತಾರ ಗೊತ್ತಿಲ್ಲ. ಸರ್ ಅವರು ಹುಚ್ಚ ಅಭಿಮಾನಿ ನೀನ್ ಒಪ್ಕೊಬಿಟ್ಟೆ. ಅಲ್ಲ ಕಾಲ್ ನೋವಾಗಿ ಆಕ್ಸಿಡೆಂಟ್ ಆಗಿದೆ, ಹಂಗಾದ್ರೂ ಕೂಡ ಕೂತ್ಕೊಂಡು ಚಾಮುಂಡೇಶ್ವರಿ ಬೆಟ್ಟವನ್ನ ಬರಿಗಾಲಲ್ಲಿ ಹತ್ತಿದ್ಯಾ ಅಂತಂದ್ರೆ ಬರಿಗಾಲ ಹತ್ತಿದ ಮೇಲೆ ಬೆಳಿಗ್ಗೆ ಕಾಲು ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ಅದು ಅವ್ರಿಗಿನ್ನ ಇದು ಕಾಲ್ ನೋವು ಅವ್ರ ಮುಂದೆ ಏನು ಇಲ್ಲ ಸರ್. ಸೂಪರ್ ಕನೆ, ನಿಜವಾಗ್ಲೂ ಕೂಡ ಈ ಮಾತು ಹೇಳಿದ್ರೆ ಒಂದ್ ಕಡೆ ಬೈಬೇಕು ಅನ್ಸುತ್ತೆ, ಒಂದ್ ಕಡೆ ಇಂಥದ್ದು ಒಬ್ಬ ವ್ಯಕ್ತಿ ಇದೆಯಲ್ಲ ಅಂತ ಅನಿಸುತ್ತೆ. ನಿಜವಾಗ್ಲೂ ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ ಸರ್ ನಮ್ ತರನೇ ಅಭಿಮಾನಿಗಳು. ಅವ್ರಿಗೆಲ್ಲ ದೇವರು ಕಾಪಾಡ್ಕೊಂಡು ಈಚೆ ಏನು ಇಲ್ದಾರ ಕರ್ಕೊಂಬಂದ್ರೆ ಅದೇ ಸಾಕು ಸರ್. ಈಗ ಯಾರೋ ಒಬ್ರು ಹೇಳಿದ್ದಾರೆ ಸರ್ ತಮಿಳ್ ಅವರು, ದರ್ಶನ್ ಸರ್ ಈ ತರ ಎಲ್ಲ ಕರ್ನಾಟಕದಲ್ಲಿ ಈ ತರ ಮಾಡಿದ್ದಾರೆ. ಇದೇ ದರ್ಶನ್ ಸರ್ ಅದೇ ನಮ್ಗೆ ತಮಿಳ್ನಾಡಲ್ಲಿ ಇದ್ದೀರಿ, ಅದ್ರ ಕಥೆನೇ ಬೇರೆ ಅಂತ ಹೇಳಿದ್ದಾರೆ. ತಮಿಳವ್ರು? ಹೌದು ಸರ್, ಕರ್ನಾಟಕದವ್ರಿಗಿಂತ ತಮಿಳವ್ರಿಗೆ ಜಾಸ್ತಿ ಪ್ರೀತಿ ದರ್ಶನ್ ಕಂಡ್ರೆ.
ಅವ್ರು ಹೇಳಿದಾರೆ ನಮ್ಮ ಸ್ಥಾನದಲ್ಲಿ ನಮ್ಮ ಜಾಗದಲ್ಲಿ ಏನಾದ್ರು ಇದ್ದಿದ್ರೆ? ಇದ್ದಿದ್ರೆ ಹ್ಮ್ ನಾವು ಇಡೀ ಇದನ್ನೇ ಹೋರಾಟ ಮಾಡಿ ಅವ್ರ ನೀಚೆ ಕರ್ಕೊಂಬರೋದು ಹೆಂಗಿತ್ತು ಅಂತ ಗೊತ್ತಿತ್ತು. ಇಲ್ಲ ಯಾಕೆ ಆಗ್ತಾ ಆದ್ರೆ ಇಲ್ಲ? ನಿಮ್ ಕರ್ನಾಟಕದವ್ರು ಯಾರೋ ಅದಕ್ಕೆ ಪ್ರೋತ್ಸಾಹ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹ್ಮ್ ಹ್ಮ್ ಇನ್ನೊಂದೇನಂದ್ರೆ ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಬರೀ ಇದೇ ಆಗುತ್ತೆ ಸರ್. ಆಮೇಲೆ ಏನೋ ಹೆಲ್ಪ್ ಮಾಡ್ತಾರೆ ಅಂತ ಬಂತಾರೆ, ಬರೀ ರೀಲ್ಸ್ ಅದು ಇದು ಮಾಡ್ಕೊಂಡು ಬರೀ ಇದ್ ಮಾಡ್ತಾರೆ, ಯಾರು ಮುಂದೆ ಬರಲ್ಲ ಸರ್. ಹ್ಮ್ 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 ನಮ್ ಕೆಲ್ಸ ಆಯ್ತು ನಾವಾಯ್ತು ಅಂತ ನೋಡ್ಕೊಂಡು ಹೋಗ್ತಾರೆ. ಹ್ಮ್. ಅದೇ ತಮಿಳ್ನಾಡಲ್ಲಿ ಆಗಿದ್ರೆ ಪ್ರತಿಯೊಬ್ರು ಹೋರಾಟ ಮಾಡಿ ಏನಾದ್ರು ಮಾಡಿ ಅವ್ರ ನೀಚೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಅಂದ್ರೆ ಸಿನಿಮಾದವ್ರಿಗೆ ತಮಿಳ್ನಾಡಲ್ಲೇ ಜಾಸ್ತಿ ಕ್ರೇಜ್ ಇದೆ, ಅವರೇ ಎಲ್ಲರಿಗೂ ರೆಡಿ ಇರ್ತಾರೆ, ಕರ್ನಾಟಕದವ್ರು ಇಲ್ಲ. ಅದ್ ದರ್ಶನ್ ಸರ್ಗೆ ಅಂತ ಅಲ್ಲ ಸರ್, ಅವ್ರ ಭಾಷೆಯಲ್ಲಿ ಅವ್ರ ಹೀರೋಗಳು ಯಾರಾದ್ರೂ ಸ್ಟಾರ್ಗಳು ಇರ್ತಾರಲ್ಲ ಅವ್ರಿಗೋಸ್ಕರ ಈ ತರ ಮಾಡ್ತಾರೆ ಸರ್. ಹ್ಮ್ ಹ್ಮ್. ಆಯ್ತಪ್ಪ, ಈಗ ದರ್ಶನ್ ಅವ್ರು ಬಿಡುಗಡೆ ಆದ್ಮೇಲೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಬರಕೇನೆ ಬರಿಗಾಲಲ್ಲಿ ಬೆಟ್ಟ ಹತ್ತಿದ್ಯಾ, ಬಂದ್ಮೇಲೆ ಏನ್ ಸೇವೆ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ಯಾ ಚಾಮುಂಡೇಶ್ವರಿಗೆ? ಸರ್ ಅವ್ರಿಗೆ ಈಚೆ ಬಂದ್ಮೇಲೆ ಏನಾದ್ರು ಒಂದ್ ದೊಡ್ಡದಾಗೆ ಅಮ್ಮಂಗೆ ಸೇವೆ ಮಾಡೋಣ ಅಂತ ಕಾಯ್ತಾರೆ. ಸೇವೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಸೇವೆ ಮಾಡ್ತೀಯ, ಏನ್ ಮಾಡ್ತೇವೆ ಗೊತ್ತಿಲ್ಲ, ಪೂಜೆ ಪುನಸ್ಕಾರ ನೀವ್ ಮಾಡ್ತೇ ಬಿಟ್ಬಿಡು. 4 ಜನಕ್ಕೆ ಹೋಗಿ ಅನ್ನ ಹಾಕು, ಒಳ್ಳೇದಾಗ್ಲಿ. ಆಯ್ತಾ? ಅದೇ ದರ್ಶನ್ ಹೇಳುದು. ಅದೇ ಒಳ್ಳೇದಾಗ್ಲಿ. ವಿಚಾರದಲ್ಲಿ ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ ಅಂತಾನೆ ಸಿಗಂದೂರ್ಗೆ ಪ್ರತಿ ತಿಂಗಳು ಅಮಾವಾಸ್ಯೆ ಇಲ್ಲ ಪೌರ್ಣಮಿ ದಿವಸ ಪ್ರತಿ ತಿಂಗಳು ಹೋಗಿ ಬರ್ತಾ ಇದ್ದೀರಿ ಸರ್. ಬೇಸ್ಕನೆ ನಿನ್ ಸ್ಟೋರಿ ಕೇಳಿದ್ರೆ ನಮಗೆ ದರ್ಶನಿಗಿಂತ ನಮಗೆ ಕಣ್ಣೀರು ಬಂದ್ಬಿಡುತ್ತೆ. ಇದೇ ತರ ಅಭಿಮಾನ ನಿಮ್ಮ ಅಪ್ಪ ಅಮ್ಮನ ಮೇಲೆ ಇರಲಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.